ಇವತ್ತು ಕಾಂಗ್ರೆಸ್ ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡಿ ಆ 3 ಲಕ್ಷ ಕುಟುಂಬಗಳಿಗೆ ಏನು ಹಣ ಸೇರಬೇಕಾಗಿತ್ತಲ್ಲ ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ. ಅವ್ರನ್ನ ಮಂತ್ರಿಮಂಡಲದಿಂದ ಯಾವುದೇ ಕಾರಣಕ್ಕೂ ವಜಾ ಮಾಡಿದರೆ ಮಾತ್ರ ಈ ಸರ್ಕಾರಕ್ಕೆ ಗೌರವ. ಈ ದೇಶದಲ್ಲಿ DK ಶಿವಕುಮಾರ್ ಅವರು ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗುತ್ತೆ. ನೋಡಿ, ತಮಗೆಲ್ಲರೂ ಕೂಡ ಗೊತ್ತಿದೆ, ಇಲ್ಲಿ ಮಸೂದನ್ ಇದ್ದಾರೆ, ಭಾಳ ಮಂದಿ ಸೀನಿಯರ್ ರಿಪೋರ್ಟರ್ಸ್ ಎಲ್ಲರೂ ಕೂಡ, ನೀವು ಕೂಡ ಮೋಸ್ಟ್ಲಿ ಗೊತ್ತಿರಬೇಕಂತ ಅಂದ್ಕೊಳ್ತೀನಿ. ಅದು ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡ್. ಇವತ್ತು ಒಬ್ಬ ಪ್ರೈವೇಟ್ ವ್ಯಕ್ತಿ ಶ್ರೀರಾಮುಲು ಅವರಿಗೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಾದ್ಮೇಲೆ ಮತ್ತೆ ಇನ್ನೊಬ್ಬರಿಗೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತೇಳಿ ಅವರು ಲ್ಯಾಂಡನ್ನು ಕ್ಲೈಮ್ ಮಾಡಿ ಇವತ್ತು ನಮ್ಮ ಬಳ್ಳಾರಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇರುವಂಥದ್ದು. ಇದು ಯಾವುದಾದ್ರೂ ಸರ್ಕಾರಿ ಭೂಮಿಯನ್ನು ವಶಪಡಿಸ್ಕೊಂಡಿದ್ರೆ ಒಂದು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡೋಗಿ 26 ಎಕರೆ ಇಲ್ಲ, ಇನ್ನೂ ಒಂದು 4 ಎಕರೆ ಜಾಸ್ತಿ ಕೊಡ್ತೀವಿ, ಏನಾದರೂ ಬಡವರಿಗೆ ಏನಾದರೂ ಸಹಾಯ ಮಾಡದಿದ್ದರೆ ಮಾಡಲಿ. ಯಾವತ್ತೂ ಕೂಡ ಶ್ರೀರಾಮುಲು ಇತಿಹಾಸದಲ್ಲಿ ಶ್ರೀರಾಮುಲು 4 ಬಾರಿ ಮಂತ್ರಿಯಾಗಿ 10 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದಾನೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಶ್ರೀರಾಮುಲು ತನ್ನ ಜೀವನ ನಡೆಸಿದ್ದಾನೆ. ಅಷ್ಟೇ ಆಗಲಿ, ನಿನ್ನಂಗೆ ಮಂತ್ರಿ ಪದವಿ ಸಿಕ್ಕಿದ ತಕ್ಷಣ 187 ಕೋಟಿ ಗುಳು ಮಾಡಿರುವಂಥ ವ್ಯಕ್ತಿ ಶ್ರೀರಾಮುಲು ಅಲ್ಲ. 26 ಎಕರೆ ಇದು ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡು. ಬೇಕಾದರೆ ನಾನು ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಇದೆಲ್ಲ ಮುಗಿದ ನಂತರ, ಈ ಹೋರಾಟಗಳೆಲ್ಲ ಮುಗಿದ ನಂತರ ಬಂದು ಅದು ಪ್ಯೂರ್ಲಿ ಪ್ರೈವೇಟ್ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಸಿವಿಲ್ ಡಿಸ್ಪ್ಯೂಟ್ ಅದಷ್ಟೇ. ಸುಮ್ಮನೆ ಅದು ಗಾಬರಿನಲ್ಲಿ ನಾನು ನೋಡ್ತಾ ಇದ್ದೆ. ನಾನು ವಾಲ್ಮೀಕಿ ಅಂತ ಹೇಳ್ತಾನೆ, ರಾಮನ್ನ ಪರಿಚಯ ಮಾಡಿಸಿದ್ದು ವಾಲ್ಮೀಕಿ ಅಂತ ಹೇಳ್ತಾನೆ. ವಾಲ್ಮೀಕಿ ಮಹರ್ಷಿಗಳು, ದೇವರ್ಷಿಗಳು. ನಮ್ಮ ರಾಜಕೀಯಕ್ಕೆ ಭಗವಂತನ ಯಾಕೆ ನೀನು ತೊಗೊಂಡು ಬರ್ತಾ ಇದ್ದಿ, ದಲಿತ ಅಂತ ನೀನು ತೊಗೊಂಡು ಬರ್ತಿ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಿ, ಇವೆಲ್ಲ ಮಾತುಗಳು ಬೇಡ. ಆ ಗಾಬರಿನಲ್ಲಿ ಶ್ರೀರಾಮುಲು ಬಗ್ಗೆ ಏನಾದರೂ ಒಂದು ಹೇಳ್ಬೇಕಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ಯೂರ್ಲಿ 26 ಎಕರೆ ಸಿವಿಲ್ ಡಿಸ್ಪ್ಯೂಟ್ ಅಷ್ಟೇ. ಅದನ್ನು ಹೇಳ್ತಾ ಇದ್ದೀನಿ ನಾನು. ಇವತ್ತು ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಶ್ರೀರಾಮುಲು ಅವ್ರ ನೇತೃತ್ವದಲ್ಲಿ ಎಲ್ಲ ವಾಲ್ಮೀಕಿ ಜನಾಂಗದ ನಾಯಕರುಗಳು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ವಾಲ್ಮೀಕಿ ಪುತ್ಥಳಿಯಿಂದ ಅಸೆಂಬ್ಲಿ ತನಕ ಕೂಡ ಅವರು ಹೋರಾಟ ಮಾಡಿದ್ದಾರೆ. ಸದನದಲ್ಲಿ ಕೂಡ ಅವರು ಹೋರಾಟ ಮಾಡೋರಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾಳೆ ನಾಡಿದ್ದರ ಒಳಗಡೆ ಇವತ್ತು ಪಾದಯಾತ್ರೆಯಿಂದ ಹಿಡಿದು ರಾಜ್ಯಾದ್ಯಂತ ಯಾವ ರೀತಿ ನಮ್ಮ ಹೋರಾಟಗಳು ಇರಬೇಕು ಅನ್ನೋದನ್ನು ನಮ್ಮ ದೆಹಲಿಯ ನಾಯಕರು ನಮಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.